ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. RCB ತಂಡದ ಪ್ರಮುಖ ಆಟಗಾರ, ಬಹಳಷ್ಟು ಜನರ ಅಭಿಮಾನವನ್ನು ಗಳಿಸಿರುವಂತಹ ಅತ್ಯದ್ಭುತವಾದಂತಹ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಅವರ ವಿಚಾರವನ್ನು ಮಾತನಾಡ್ತಾ ಇದ್ದೇನೆ. ವಿರಾಟ್ ಕೊಹ್ಲಿ ಅವರ ಪಾಲುದಾರಿಕೆಯ 18 ರೆಸ್ಟೋರೆಂಟ್ ಸರಿಯಾದಂಥ ರೀತಿಯಲ್ಲಿ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೆಲಸಗಾರರಿಗೆ ಸಂಬಳವನ್ನು ಕೊಡೋಕ್ಕಾಗದೆ, ಆ ಒಂದು ಹೋಟೆಲ್ನ ಬಾಡಿಗೆ ಕಟ್ಟಕ್ಕಾಗದೆ ಹೋಟೆಲನ್ನು ಮುಚ್ಚಿ ಹೋಗಿದ್ದಾರೆ. ಆರ್ಥಿಕ ನಷ್ಟವನ್ನು ಅನುಭವಿಸಿ ವಿರಾಟ್ ಕೊಹ್ಲಿ ಪಾಲುದಾರಿಕೆಯ 18 ರೆಸ್ಟೋರೆಂಟನ್ನು ಬಂದ್ ಮಾಡಲಾಗಿದೆ. ಆಶ್ಚರ್ಯ ಅನಿಸುತ್ತೆ. ವಿರಾಟ್ ಕೊಹ್ಲಿ ಹತ್ರ ದುಡ್ಡಿರಲಿಲ್ವಾ? ಹಾಗಾದರೆ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕಾಗಿಲ್ವೇ ಸ್ವಾಮಿ? ಅಥವಾ ಹೋಟೆಲ್ನ ಬಾಡಿಗೆ ಕಟ್ಟಕ್ಕಾಗಲಿಲ್ವೇ? ಇಂಥ ಅವಸ್ಥೆ ಬಂದ್ಬಿಡ್ತಾ ವಿರಾಟ್ ಕೊಹ್ಲಿಗೆ ಅಂತ ಮಾತನಾಡ್ತಾ ಇದ್ದಾರೆ. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಣತಿ ದೂರದಲ್ಲಿ, ಬಹಳ ಹತ್ತಿರದಲ್ಲಿ ಇವರ 18 ರೆಸ್ಟೋರೆಂಟ್ ಇರುವಂಥದ್ದು. ತಮ್ಮ ಜೆರ್ಸಿ ನಂಬರನ್ನೇ ಹೋಟೆಲ್ಗೆ ಇಟ್ಟಿದ್ರು. ಹೋಟೆಲ್ ಹೆಸರು 18 ಅನ್ನುವಂಥದ್ದು. ಬಹಳಷ್ಟು ಬಾರಿ, ನಾಟ್ ದಿಸ್ ಟೈಮ್, ಒಂದೇ ಸರ್ತಿ ಸುದ್ದಿ ಆಗ್ತಾ ಇಲ್ಲ ವಿರಾಟ್ ಕೊಹ್ಲಿ ಅವರ ಈ ಒಂದು ರೆಸ್ಟೋರೆಂಟ್. ಈ ಹಿಂದೆ ಕೂಡ BBMP ಅಧಿಕಾರಿಗಳು ಅಗ್ನಿ ಸುರಕ್ಷತೆ ನಿಯಮವನ್ನು 18 ರೆಸ್ಟೋರೆಂಟ್ ಅವರು ಮೀರ್ತಾ ಇದ್ದಾರೆ, ಒಂದಷ್ಟು ನಿಯಮಗಳನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ರು. ಆಗಲೇ ವಿರಾಟ್ ಕೊಹ್ಲಿ ಅವರು ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು ಹೋಟೆಲ್ನ ಮಾಲೀಕರಿಗೆ ಕೊಟ್ಟಿದ್ರಂತೆ. ಅಂದರೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ಗೆ, ಈ ಥರ ಎಲ್ಲ ಆದರೆ ನಾನು ಇರಲ್ಲ ಸ್ವಾಮಿ, ನನ್ನ ಪಾಲುದಾರಿಕೆ ಹಿಂಪಡೆದು ಬಿಡ್ತೀನಿ, ನನ್ನ ಬಿಟ್ಟುಬಿಡಿ ಅಂತ ಹೇಳಿದ್ರಂತೆ. ಬಟ್ ಅವಾಗೇನೋ ಒಂದಷ್ಟು ವಿಚಾರಗಳಾಯಿತು. ಬಟ್ ಅದಾದ ಮೇಲೆ ಇವಾಗ ಆಶ್ಚರ್ಯ ಅನ್ನಿಸ್ತಾ ಇರುವಂಥದ್ದು, 18 ರೆಸ್ಟೋರೆಂಟ್ ಕಳೆದ 3 ತಿಂಗಳಿನಿಂದ ಆಲ್ಮೋಸ್ಟ್ ಆಚೆ ಈಚೆ ಆಗ್ತಾ ಇತ್ತಂತೆ ಬಿಸ್ನೆಸ್. ವಿಚಾರ ಏನು ಅಂತ ಹೇಳಿದ್ರೆ, ಹೋಟೆಲ್ನ ಮಾಲೀಕರು ಮತ್ತು ಬಿಲ್ಡಿಂಗ್ನ ಮಾಲೀಕರ ನಡುವೆ ಆಗಿರುವಂಥ ಒಂದು ಫೈಟ್. ಏನಕ್ಕೆ? ಸರಿಯಾಗಿ ಬಿಲ್ಡಿಂಗ್ನ ರೆಂಟನ್ನು ಬಿಲ್ಡಿಂಗ್ ಓನರ್ಗೆ ಈ ಹೋಟೆಲ್ನ ಓನರ್ ಪೇ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಕ್ಲಾಶ್ ಆಗ್ತಾ ಹೋಗುತ್ತೆ. ಇದಾದ ಮೇಲೆ ಕೋರ್ಟ್ನ ಮೆಟ್ಟಲೇರ್ತಾರೆ. ಕೋರ್ಟ್ನಿಂದ ಇಂಜಂಕ್ಷನ್ ಆರ್ಡರ್ ಬಂದಿದೆ. ಹೀಗಾಗಿ ಈ ಒಂದು 18 ರೆಸ್ಟೋರೆಂಟನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ವಿರಾಟ್ ಕೊಹ್ಲಿ ಭಾಳ ನೀಟಾಗಿ ಹೇಳಿದಾರಂತೆ, ನಾನು ನನ್ನ ಪಾಲುದಾರಿಕೆಯನ್ನು ಹಿಂಪಡೆದು ಬಿಡ್ತೀನಿ, ನನ್ನ ಬಿಟ್ಟುಬಿಡಿ ಇದರಲ್ಲಿ ಅಂತ. ಅರ್ಥ ಆಗದೇ ಇರೋದು, ಒಂದು ಬ್ರ್ಯಾಂಡ್ಗೆ ಕೊಲಾಬ್ ಆದರೆ ಈ ಥರದ ಒಂದು ಸೋ ಕಾಲ್ಡ್ ಫೇಮಸ್ ಕ್ರಿಕೆಟರ್ಗೆ ಕೋಟಿ ದುಡ್ಡು ಬರುತ್ತೆ. ಆದರೆ ಇಲ್ಲೆಲ್ಲೋ ತೋರ್ಪಡಿಕೆಗೆ ಹಾಗಾದರೆ ಪಾಲುದಾರಿಕೆಯಲ್ಲಿ ಭಾಗಿಯಾದರೆ ವಿರಾಟ್ ಕೊಹ್ಲಿ ಅವರು ಸುಮ್ಮನೆ ಹೆಸರಿಗೋಸ್ಕರ ಓಡಿಸ್ಬೇಕು ಅಂತ. ಮೋರೋವರ್ ಎಲ್ರಿಗೂ ಗೊತ್ತಿದೆ 18 ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಅಲ್ಲಿದ್ದಂತಹ ರೇಟ್ ಏನಿತ್ತು ಅನ್ನುವಂಥದ್ದು, ಎಷ್ಟು ಹೆಚ್ಚಿತ್ತು ರೇಟ್ಗಳು ಅನ್ನುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಅವರಿಗೆ ಬಿಸ್ನೆಸ್ ಸರಿಯಾಗಿ ನಡೆಸೋಕ್ಕೆ ಗೊತ್ತಾಗಲಿಲ್ವಾ? ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋಕ್ಕಾಗಲಿಲ್ವಾ? ಅಥವಾ ಬಿಲ್ಡಿಂಗ್ನ ರೆಂಟ್ ಪೇ ಮಾಡೋಕ್ಕಾಗಲಿಲ್ವಾ? ಅಂದರೆ ಆಶ್ಚರ್ಯ ಅನಿಸುತ್ತೆ. ಬಟ್ ಇಟ್ ಇಸ್ ಟ್ರೂ. ಇಂಥದ್ದೇ ಸಂದರ್ಭದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ಇದೀಗ ವಿರಾಟ್ ಕೊಹ್ಲಿ ಅವರು 18 ರೆಸ್ಟೋರೆಂಟಿಂದ ತಮ್ಮ ಪಾಲುದಾರಿಕೆಯನ್ನು ಹಿಂಪಡೆದಿದ್ದಾರೆ. ಹೀಗಾಗಿ ಅವರ ಪಾಲುದಾರಿಕೆಯ 18 ರೆಸ್ಟೋರೆಂಟನ್ನು ಬಂದ್ ಮಾಡಲಾಗಿದೆ. ಇದಾಗಿತ್ತು ವಿಶೇಷ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.